ಇದ್ದೇನೆ. ಎಲ್ಲ ಶಿಕ್ಷಕ ಬಂಧು ಭಗಿನಿಯರು ಕೂಡ ಈ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನ ನಾನು ಮತ್ತೊಮ್ಮೆ ಮೊದಲನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಇದರಲ್ಲಿ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಮುದ್ದು ಮಕ್ಕಳು, ಆಕ್ಚುಲಿ ನಿಮ್ಮ ಪಾತ್ರ ದೊಡ್ಡದು. ಯಾಕೆಂತಂದ್ರೆ ನೀವೇ ಬೆಳೆಗಾರರು, ನೀವೇ ತಂದು ಮಾರಾಟ ಮಾಡುವವರು, ನೀವು ಇದರಿಂದ ಅನ್ವಯವನ್ನು ಮಾಡಿಕೊಳ್ಳುವರು. ಕೇಂದ್ರ ಬಿಂದುಗಳಾದಂತ ಎಲ್ಲ ಮಕ್ಕಳನ್ನು ಕೂಡ ಮತ್ತೊಮ್ಮೆ ಮೊದಲನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಅವರು ತಮ್ಮ ಅಮೃತಾಸ್ತ್ರದಿಂದ ಒಂದು ರಿಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು, ವಿದ್ಯುತ್ ಚಾಲನೆ ನೀಡಬೇಕು ಅಂತ ವಿನಮ್ರತೆಯಿಂದ ಕೋರ್ಕೊಳ್ತಾ ಇದ್ದೇನೆ. ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕರತಾಳದ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. SDMC ಸದಸ್ಯರೇ ಹಾಗೂ ನನ್ನ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮಹತ್ವ ಏನು ಹೇಳಿದ್ರೆ, ನಾವು ಶೈಕ್ಷಣಿಕವಾಗಿ ಜ್ಞಾನವನ್ನ ಮಾಡ್ಕೊಳ್ತೇವೆ, ಬುಕಿಶ್ ನಾಲೆಜ್ ಅಂತ ಹೇಳ್ತೇವೆ. ಆದರೆ ಇದನ್ನ ಅಪ್ಲೈ ಮಾಡುವುದಕ್ಕೆ ನಾವು ಹೊರಗಡೆಗೆ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಗಣಿತದಲ್ಲಿ ಲಾಭ ನಷ್ಟ ಪಾಠವನ್ನು ಅಭ್ಯಾಸ ಮಾಡಿರ್ತೀರಿ. ಈಗ ನೀವು ಯಾರು ಖರೀದಿ ಮಾಡಿರ್ತೀರಿ ಅವರು ನೀವು ಮೊದಲು ಎಷ್ಟು ಅಮೌಂಟ್ ಅನ್ನ ತಂದಿದ್ರಿ, ಅದರಲ್ಲಿ ಯಾವ್ಯಾವುದನ್ನ ಖರೀದಿ ಮಾಡಿದ್ರಿ, ಎಷ್ಟು ಖರ್ಚಾಯಿತು, ಎಷ್ಟು ಉಳ್ಕೊಳ್ತು ಅನ್ನೋ ಲೆಕ್ಕವನ್ನ ಪ್ರತಿಯೊಬ್ಬರು ಇವತ್ತು ನೀವು ಇಡಬೇಕು, ನಮ್ಮ ಶಿಕ್ಷಕರಿಗೆ ಹೇಳಬೇಕು. ಮತ್ತೆ ಅಂಗಡಿಯನ್ನ ಇಟ್ಟವರು ನೀವು ಎಷ್ಟು ಹೂಡಿಕೆ ಮಾಡಿದ್ರಿ, ಅದರಲ್ಲಿ ಎಷ್ಟು ವ್ಯಾಪಾರ ಆಯಿತು, ಎಷ್ಟು ನಷ್ಟ ಆಯಿತು ಅಥವಾ ಎಷ್ಟು ಲಾಭ ಆಯಿತು. ಮಹಾಸತೆ ಕೂಲ್ ಪಾನಿಪುರಿ ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ಚಂದನ ಮತ್ತು ದಿವ್ಯಶ್ರೀ ಅವರು ಕರಾವಳಿ ಸಿಹಿ ಕಲ್ಲಂಗಡಿ 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ಕೀರ್ತಿ ಮತ್ತು ದೇವಕಿ. ತರಕಾರಿ ಅಂಗಡಿ ಮಾಲೀಕರಾಗಿರ್ತಕ್ಕಂತಹ ಮಂಜುಳಾ ಮತ್ತು ಯಶೋಧ. ನೆಲ್ಲಿಕಾಯಿ, ಬಗರೆಹಣ್ಣು, ಹುಳಿ ಸೊಪ್ಪು ಮತ್ತು ಬಾಳೆಕಾಯಿ ವ್ಯಾಪಾರದ ಅಂಗಡಿಗಳು. ಮ್ಯಾಗಿ ಚಾಟ್ ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ಗಜಾನನ, ಶಿವಪ್ರಸಾದ್, ತಿಲಕ್ ಮತ್ತು ಭರತ್. ವ್ಯಾಪಾರಿಗಳಾಗಿ KPS ನೆಲ್ಲಿಕೆರೆ ಶಿಕ್ಷಕರ ವೃಂದ. ಫ್ರೂಟ್ಸ್ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಶ್ವೇತಾ ಮತ್ತು ಪ್ರೀತಿ. ತರಕಾರಿ ಅಂಗಡಿ ಮಾಲೀಕರಾಗಿರ್ತಕ್ಕಂತಹ ಚೇತನ್, ಹರೀಶ್, ದೀಪಕ್, ಮಲ್ಲಿಕ್. ಹಣ್ಣಿನ ಅಂಗಡಿಯಲ್ಲಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಬಿರ್ದಾಸ್ ಸರ್ ಅವರು, ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ಲಕ್ಷ್ಮಿ, ಕವಿತಾ, ಅಂಬಿಕಾ. ಪಾನಿಪುರಿ ಸೆಂಟರ್ ಈ ಒಂದು ಅಂಗಡಿಯ ಮಾಲೀಕರಾಗಿರತಕ್ಕಂತಹ ನಿಖಿತಾ, ಯೋಗಿನಿ, ಮಾನಸ, ಜಯಶ್ರೀ, ವಿನಯ. ಅಂಗಡಿಯ ಗ್ರಾಹಕರಾಗಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ಪುಷ್ಪಾ ಮೇಡಮ್ ಅವರು. ವಿದ್ಯಾರ್ಥಿಗಳ ಸಮೋಸ ಅಂಗಡಿ ಮಾಲೀಕರಾಗಿರತಕ್ಕಂತಹ ಗೌತಮ್, ವಿಬೋಧ್, ಅಕ್ಷಯ್, ಶ್ರೀಕೃಷ್ಣ ಮತ್ತೆ ನವೀನ.
ಅದಕ್ಕೆ ಬಗೆ ಬಗೆಯ ತಿಂಡಿಯನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಂದೀಸ್ ಆ್ಯಂಡ್ ದರ್ಶನ ಮತ್ತು ಸುಶಾಂತ್ ನೋಟ್ಬುಕ್ ಅಂಗಡಿಯ ಮಾಲೀಕರಾಗಿ ಸಮಂತ್. ಹಣ್ಣಿನ ಅಂಗಡಿಯಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯರಾಗಿರ್ತಕ್ಕಂತಹ ಶ್ರೀಮತಿ ಜಯಶ್ರೀ ನಾಯ್ಕ್ ಮೇಡಮ್ ಅವರು ಮತ್ತು ಶ್ಯಾಮಲಾ ನಾಯ್ಕ್ ಮೇಡಮ್ ರವರು, ಅಂಗಡಿಯ ಮಾಲೀಕರಾಗಿರ್ತಕ್ಕಂತಹ ದಿಗಂತ್ ಮತ್ತು ಗಣೇಶ್. ತಗೊಳ್ಳಿ. ಗೋಲ್ಗಪ್ಪ ಅಂಗಡಿ ಮಾಲೀಕ ತನ್ಮಯ್. ಬಿರಿಯಾನಿ ಅಂಗಡಿಯ ಮಾಲೀಕರು ಸಾತ್ವಿಕ್ ಮತ್ತು ಸಮಂತ್. ಅಂಗಡಿಯ ಬರ್ತೇನೆ ಇದು ಎಂತ ಅಂಗಡಿ? ಇದು ಎಂತೆಂತ ಅಂಗಡಿ? ಎಂತದನ್ನು? ಹಾ, ತರಕಾರಿ ಅಂಗಡಿ. ಕೂಲ್ ಪಾನಿಪುರಿ ಅಂಗಡಿ ಮಾಲೀಕರು ಖುಷಿಯಾಗಿ ಸವಿಯಿರಿ. ಪಾನಿಪುರಿ ಮತ್ತು ಜ್ಯೂಸ್ ಅಂಗಡಿ ಮಾಲೀಕರು ವೇದಾಂತ್ ಮತ್ತು ಶ್ರೀದತ್ತ. ಅಂಗಡಿಯ ಮಾಲೀಕರು ಧನ್ಯ, ವಿನಯ, ಸಿಮ್ರಾನ್, ಮಾನ್ಯ. ಇದೊಂದು ವಿದ್ಯಾರ್ಥಿಗಳ ಮನರಂಜನೆಗಾಗಿ ಇಟ್ಟಿರತಕ್ಕಂಥ ಆಟ, ಲೈಟ್ ಪಾಸ್. ಮಾಲೀಕರಾಗಿರ್ತಕ್ಕಂತಹ ಸುಭಾಷ್, ಉಮೇಶ್, ದೀಕ್ಷಿತ್, ಯುವರಾಜ್. Gracias.
ಎಂತ ಮಾಡ್ತೀವಿ ನಾವು ಹಂಗೆ ಮಾಡ್ತಾರೆ ಬಿಡು